ನಾ ಯಾವಾಗಲೂ ಯೋಚಿಸ್ತಾ ಇರ್ತೀನಿ, ಈ ಮನುಷ್ಯ ಜಾತಿ ಪ್ರಾಣಿಗೆ ಏನಕ್ಕ ದುರಾಸೆ, ಆಸೆ ಅಂದರೆ ಸಿಂಪ್ಲಿಸಿಟಿ ಅನ್ನೋದು ಇಲ್ಲೇ ಇಲ್ಲ ಅವ್ರ ಹತ್ರ, ಸರಳತೆ ಅನ್ನೋದು. ಆ ಕವಿ ಮಹಾಶಯಗಳೇ ಎಷ್ಟೆಷ್ಟು ಜನ ಹೇಳಿದ್ರು ಇವ್ರಿಗೆ ಅರ್ಥನೇ ಆಗೋದಿಲ್ಲ. ಶಂಖದಿಂದ ತೀರ್ಥ ಕೊಟ್ರು ಅರ್ಥನೇ ಆಗೋದಿಲ್ಲ. ಎಂತೆಂಥ ವಿಚಿತ್ರಗಳು ನಡೀತವೆ ಪ್ರಪಂಚದಲ್ಲಿ. ಅಂದರೆ ಅದರಲ್ಲಿ ಇಷ್ಟು ಕಾಮನ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ಅಂದರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಕುಂಭಮೇಳದಲ್ಲಿ ಜನ ಅಷ್ಟೊಂದಿದ್ದಾರೆ. ಇವರು ಮುಂದಕ್ಕೆ ಹೆಜ್ಜೆ ಹಿಡ್ದಲೆ ಹೋದರೆ ನಮಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅನ್ನೋ ಕಾಮನ್ ಸೆನ್ಸು, ಸಾಮಾನ್ಯ ಜ್ಞಾನ ಇರಬೇಕಾ ಬೇಡವೋ ಜನಗಳಿಗೆ, ಭಕ್ತಾದಿಗಳಿಗೆ? ಇವಾಗ ಬ್ಲೇಮ್ ಯಾಕೆ ಮಾಡಬೇಕು ಇನ್ನೊಬ್ರನ್ನ? ತಮ್ಮ ಜೀವ ಸೇಫ್ ಆಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಆಮೇಲೆ ತಾನೇ ಒಂದು ಹೆಜ್ಜೆ ಇನ್ನು ನೆಕ್ಸ್ಟ್ ಹೆಜ್ಜೆ ಮುಂದಕ್ಕೆ ಇಡಬೇಕು. ಅಲ್ಲ, ಇಲ್ಲ ಕುಂಭಮೇಳ ಆಯ್ತಾ, ಅದು ಮೇಳ ಇವ್ರಿಗೆ ಗೊತ್ತು, ಹೋಗ್ತಾ ಇರೋ ಜನಗಳಿಗೆ ಗೊತ್ತು ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಅಲ್ಲಿಂಥದ್ದು ದುರಾಸೆ ಅವ್ರದ್ದು. ಅದ್ಯಾವುದೋ 29ನೇ ತಾರೀಕಿನ ದಿನ ಸ್ನಾನ ಮಾಡಿದ್ರೆ ಸೀದಾ ಮೋಕ್ಷ ಸಿಗ್ತದೆ ನಮಗೆ ಅನ್ನೋ ದುರಾಸೆ ಅಂತ. ಈ ದುರಾಸೆ ಇಷ್ಟ ತನಕ ನಾ ಹೇಳಿದ್ನಲ್ಲ, ಅದೇ ವೆರೈಟಿಗೂ ಬರ್ತದಿದ್ದುವೆ. ಆ ದುರಾಸೆ ಇದೆಯಲ್ಲ, ಮೋಕ್ಷ ಅನ್ನೋದು ನಮಗೆ ಬೇಕು ಅರ್ಜೆಂಟಾಗಿ. ಅವ್ರಿಗಿಂತ ಮುಂಚೆ ನನಗೆ ಬೇಕು ಅನ್ನೋ ದುರಾಸೆ, ಅದರಿಂದ ಆಗಿರೋದು ಅದು ಕಾಲು ತುಳಿತ. ಅದನ್ನ ಬಿಡ್ರಿ ಮೊದಲು ಜನಗಳೆಲ್ಲ. ಅವರಿಗಿಂತ ನಮಗೆ ಬೇಕು ಹೆಚ್ಚು, ಇವರಿಗಿಂತ ಈ ದುರಾಸೆ ಉಂಟಲ್ಲ, ಅದರಿಂದ ಆಗಿರೋದು ಕಾಲು ತುಳಿತ. ಇನ್ಯಾರೋ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ರು ಅಂತಲ್ಲ, ಹೋದ ಜನಗಳಿಗೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ರಶ್ ಆಗತ್ತೆ ಅಂತ. ಕೈಯಲ್ಲೆಲ್ಲ ಒಂದೊಂದೊಂದು ಪುಟ ಪುಟ ಮೊಬೈಲ್ ಹಿಡ್ಕೊಂಡು ತಿರ್ತಾವ್ರೆ ಎಲ್ಲ ಜನಗಳು. ಸೊ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಿದ್ರು ಅವ್ರಿಗೆ ನಾ ಬ್ಲೇಮ್ ಮಾಡೋದು ಎಷ್ಟರ ಮಟ್ಟಕ್ಕೆ ಇದು ಸರಿ ಅನ್ನಿಸ್ತದೆ. ಅರೆ ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಆಗುತ್ತೆ ಆಯ್ತಾ. ರೋಡು ಇರೋದಷ್ಟೇ, ಚಕ್ರ ಹೋಗಕ್ಕೆ ಇಷ್ಟೇ ಜಾಗ ಇರೋದು. ಅದಕ್ಕಿಂತ ಹೋದ್ರೆ ಬೇಕಾದ್ರೆ ನಡ್ಕೊಂಡು ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹತ್ಬೋದು, ಟೆರೇನ್ ಬೇಕಾದ್ರೂ ಹತ್ಬೋದು, ಬೆಟ್ಟ ಬೇಕಾದ್ರೂ ಹತ್ಬೋದು, ಎಲ್ಲಿ ಬೇಕಾದ್ರು. ಚಕ್ರದ ಮೇಲೆ ಕುಂತಾರೆ ಇವರು ರೋಡಲ್ಲಿ ಹೋಗ್ತಿರೋ ಜನ. 2 ಚಕ್ರದಾರು ಸರಿ, 4 ಚಕ್ರದಾರು ಸರಿ ಆಯ್ತಾ. ಟ್ರಾಫಿಕ್ ಎಲ್ಲೋ ಕಡೆ ಜಾಮ್ ಆಯ್ತು. ಏನಕ್ಕಾಯ್ತೋ ಯಾವುದಾದ್ರು ಒಂದು ಕಾರಣ ಇರ್ಬೋದು. ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ದಿಲ್ಲೋದ್ರೆ ಯಾವನೋ ಹುಚ್ಚನಿಗೆ ಬುದ್ಧಿ ಕೆಟ್ಟು ಅಲ್ಲಿ ಅಡ್ಡ ಹಾಕೊಂಡು ಕೂತಿರ್ಬೋದು ರಸ್ತೆ ತಡೆಯ, ಏನೋ ಒಟ್ಟಿಗೆ ಜಾಮ್ ಆಗುತ್ತೆ ಆಯ್ತಾ. ಆದ್ಮೇಲೆ ಆವಾಗ ಈ ಜಾಮ್ ಒಳಗಡೆ ಸಿಕ್ಕಾಕೊಂಡಿರೋ ಹುಚ್ಚ ಜನಗಳಿರ್ತಾರಲ್ಲ, ಬಂದೋರವ್ರೆ. ಫಸ್ಟ್ ಆಫ್ ಆಲ್ ಬಂದೋರವ್ರೆ. ಈಗ ಬಂದಿರೋದವ್ರೆ ಅಂದ್ರೆ ಅವ್ರ ಹಾರ್ನ್ ಹೊಡೆದು ಮುಂದೆ ಹೋಗಿ ಅಂತಾರ. ಹುಚ್ಚಿಡ್ದವ್ರ ತರ ಹಾರ್ನ್ ಹೊಡಿತಿರ್ತಾರೆ ಗೊತ್ತಾ ಜನ. ಅಂತವ್ರನ್ನ ನೋಡಿದ್ರೆ ನನಗೆ ಇವರು ಒರಿಜಿನಲ್ ಹುಚ್ಚರು ಕಣೋ. ಮುಂದಗಡೆ ಇರೋ ಕಾರಿಗೆ ಚೂರು ತಿರ್ಗಕ್ಕಾಗದಿಲ್ಲಷ್ಟು ಜಾಮ್ ಆಗಿದೆ ಚಕ್ರ ಅನ್ನಂದ್ಮೇಲೆ ಆ ಗಾಡಿ ಮುಂದಕ್ಕೆ ಹೋದ್ರೆ ಮಾತ್ರ ನಮಗೆ ಜಾಗ ಆಗತ್ತೆ. ಆ ಗಾಡಿಗೆ ಆಗ್ತಾ ಇಲ್ಲ ಮುಂದಕ್ಕೆ ಹೋಗಕ್ಕೆ. ಈಗ ನಾವು ಹಾರ್ನ್ ನೋಡಿದ್ರೆ ಅದು ಮುಂದಕ್ಕೆ ಹೋಗ್ಸಕ್ ಆಗತ್ತಾ? ಇಲ್ಲಾರ ಹಾರ್ನ್ ಹೊಡಿತಾರಲ್ಲ ಅವ್ರೆಂತ ಹುಚ್ಚರು. ನನಗೆ ಇದೇ ಎಕ್ಸಾಂಪಲ್ನ ಆ ಕುಂಭಮೇಳದಲ್ಲೂ ಕಾಣ್ತೀನಿ ನಾನು. ಕುಂಭಮೇಳದ ಅವಘಡ ಅಲ್ಲಿ ಎಲ್ಲರಿಗೂ ಅರ್ಜೆಂಟ್ ಇತ್ತು. ಓ ನಮಗ ಎಲ್ಲರಿಗೂ ಅರ್ಜೆಂಟ್ ಇತ್ತು.
ಎಲ್ಲಾರ್ಗು ಅರ್ಜೆಂಟಾಗಿ ಮೋಕ್ಷಕ್ಕೆ ಹೋಗ್ಬೇಕಾಯ್ತು ಕಣ್ರ. ಇವಾಗ ಹೇಳ್ರಿ ತಪ್ಪು ಯಾರದು? ತಪ್ಪು ಯಾರದು? ಅದು ಖುಷಿ ಬಂತು ನನ್ನ ಹತ್ರ. ಇದು ಯೂಶಲಿ ಬರೋದಿಲ್ಲ ನನ್ನ ಹತ್ರ ಅಷ್ಟು ಈಸಿಲಿ. ಬಜಾರಿ ಅದು ಬರ್ಬೇಕನ್ಸುತ್ತಂತೆ ನನ್ನ ಪಕ್ಕ. ಇನ್ನು ನಮ್ಮ ಮ್ಯಾಟ್ರ್ ಹೇಳ್ತಾ ಇದ್ದಿದ್ದು ಭಾಳ ಸೀರಿಯಸ್ ಇತ್ತು. ಅದೇನಪ್ಪ ಅಂದರೆ, ಈಗ ಯಾರು ಜನಗಳು ಕಳೆದೋಗಿದ್ರೆ, ಅವರ ಕಡೆ ಜನಗಳು ಕಳೆದೋಗಿದ್ರೆ, ಹೋಗ್ತೀಯನೇ ನೀ ಹೋಗಿ ಕಳೆದೋಗಿದ್ರೆ, ಯಾರ್ದಾರು ಜನಗಳ ಕಡೆ ಜನ ಪಾಪ ಜೀವ ಕಳ್ಕೊಂಡಿದ್ರೆ, ಕಾಲು ತುಳಿತಕ್ಕೆ ಸಿಕ್ಕಾಕೊಂಡು ಅದು ಅವರೇ ಸ್ವ ಅದಕ್ಕೇನು ಹೇಳ್ತಾರೆ, ಸ್ವಯಂ ಅವರೇ ಮಾಡಿಕೊಂಡ ಹೆಡ್ಡತನ ಆಗತ್ತೆ. ಸರ್ಕಾರದ ಕಡೆಯಿಂದ ಇಲ್ದಲ್ಲೂ ಅದರಲ್ಲಿ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಿದ್ರು, ಮ್ಯಾನೇಜ್ಮೆಂಟಿಗೆ ಕನ್ನಡ ಅಂತಂದ್ರೆ ಮುತುವರ್ಜಿ ವಹಿಸ್ಕೊಂಡು ಎಲ್ಲ ನಿರ್ವಹಣೆ ಮಾಡ್ತಾಯಿದ್ರು. ಅವ್ರದ್ದು ಎಕ್ಕಡಿಂದ ತಪ್ಪಾಯ್ತದೆ. ಬಾಯ ಬಡ್ಕೊಂಡು ಹೇಳ್ತಿದ್ರು, ಇವರಿಗೆ ಅಂತ ವಿಲೇಜ್ ಮಾಡಿ ಕೊಟ್ಟಿದ್ರು. ಆದರೆ 29ನೇ ತಾರೀಕು ನಮಗೇ ಬೇಕೇ ಬೇಕು ಅನ್ನೋ ದುರ್ಬುದ್ಧಿ ಇದ್ದ ದರಿದ್ರ ಜನಗಳಲ್ವಾ ಹೋಗಿ ಮಾಡಿರೋದು. ಸ್ಟ್ಯಾಂಪೇಡ್, ಕಾಲು ತುಳಿತ. ಈಗ ತಪ್ಪು ಯಾರದು ಹೇಳ್ರಿ? ದುರಾಸೆ. ಅದರದ್ದೇ ತಪ್ಪು. ಜನಗಳಿಗಿದ್ದಿದ್ದ ದುರಾಸೆ. ನಾನು ಮೊದಲು ಅಂತ ಕಳ್ಸ ನೋಡ್ರಿ ಭಗವಂತ. ಇವಾಗ ಮೊದಲು ಕಳ್ಸನಿಲ್ವ? ಕಳೆದಾಗಿರೋವೆಲ್ಲ ಸಿಗ್ತಾವಿಲ್ಲ, ಗ್ಯಾರಂಟಿ ಇಲ್ವಲ್ಲತ್ತಲ್ಲ. ಅಲ್ಲೇನೋ ಹೈಡ್ ಮಾಡ್ತಿದ್ದಾರೆ ಅಂತ ಬೇರೆ ಇವತ್ತು ಹೇಳ್ತಾಳೆ. ಇವತ್ತು ಜನ 2ನೇ ದಿನ 31 ತಾರೀಕು 31 ತಾನೆ ಡೇಟ್ ನೋಡೋಣ. ಅಯ್ಯ 31ನೇ. ಅಲ್ಲಿಗೆ ಇವರದ್ದೆಲ್ಲ ಕಳೆದೋಗಿರೋದು, ಅದು ಎಷ್ಟೋ ಸುಮಾರು ಜನ ಎಲ್ಲ ಸತ್ತೋಗಿರೋದು. ಇದಕ್ಕೆಲ್ಲ ಕಾರಣ ಆ ಗುಂಪಿನಲ್ಲಿದ್ದ ಎಲ್ಲ ಜನಗಳದ್ದು ದುರಾಸೆ ಕಾರಣ, ಮತ್ತಿನ್ಯಾರೂ ಅಲ್ಲ. ಹೆಂಗ ನೋಡ್ಕೊಳಕಟ್ರೆ ಅವ್ರು ಟ್ರೈ ಮಾಡ್ತಿದ್ರಲ್ಲ ಜನ, ಅವ್ರಿಗೆ ಪುಣ್ಯ ಕೊಡ್ತಾನೆ. ಒಂದಷ್ಟು ಚಿತ್ರಗುಪ್ತ ಬರ್ಕತಾನೆ 9 ಪುಣ್ಯ. ಇವ್ರು ಟ್ರೈ ಮಾಡಿದ್ರು ನೋಡ್ರು, ಅಟ್ಲೀಸ್ಟು ಹೇಳಕ್ಕಂತ ನೋಡ್ತಿದ್ರು. ಇಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದಲ್ಲಿರೋಷ್ಟು ಮಟ್ಟಕ್ಕೆ ಏರಿ ಹೋಗಿದೆ ಜನಸಂಖ್ಯೆ. ಅಲ್ಲ, ಅದೇನೋ ಅಂತಾರೆ ಗೊತ್ತಾಗ, ಕಿಂದರ್ ಜೋಗಿ ಕರ್ಕೊಂಡೋಗಿ ಎಲ್ಲ ಹೆಗ್ಗಣಗಳು ಒಂದ್ರಿಂದ ಹೋಗಿ ತಾನೇ ಕೆರೆ ಒಳಗೆ ಬೀಳ್ತವೆ ಸತ್ತೋಗಕ್ಕೆ. ಹಂಗೆ ಆಗಿರೋದು. ಮತ್ತೆ ಈಗ ಯೋಗಿ ಆದಿತ್ಯನಾಥ್ ಯಾವತ್ತೂ ಇಲ್ಲೇ ಒಬ್ರ ಮೇಲೊಬ್ರು ಕಾಲಿಡ್ಕೊಂಡು, ಒಬ್ರ ಮೇಲೊಬ್ರು ತುಣ್ದಾಡ್ಕೊಂಡು ಹೋಗ್ಬಿಟ್ಟು ಆ ಸಂಗಮ್ ಅನ್ನೋ ಜಾಗದಲ್ಲಿ ಹೋಗಿ ಮುಳುಗ್ರಲ್ಲ ಎಲ್ಲರೂ ಅಂತ ಯೋಗಿ ಹೇಳಿದ್ನ. ಒಬ್ರಾದ್ಮೇಲೆ ಒಬ್ರು ತಾನೇ ಬಿಡ್ತಾ ಇದ್ರು. VIP ಕ್ಯಾನ್ಸಲ್ ಮಾಡಿದ್ದ. VIP ಇದೆಂತದೋ ಇತ್ತಂತೆ ಜನ, ಅದನ್ನು ಕ್ಯಾನ್ಸಲ್ ಮಾಡಿದ್ದ ಯೋಗಿ ಆದಿತ್ಯ. ಯಾವುದೇ ಕಾರಣಕ್ಕೂ ಯೋಗಿ ಆದಿತ್ಯನಾಥ್ ತಪ್ಪಾಗೋದಿಲ್ಲ. ಅವು ಏನೇನು ಮಾಡ್ಬೇಕಾಗುತ್ತೋ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಎಲ್ಲನೂ ಮಾಡಿದ. ನನಗೆ ಹಂಗಂತ ಅನ್ಸುತ್ತೆ. ನಿಮಗೇನು ಅನ್ಸುತ್ತೆ ಹೇಳ್ರಿ? ದುರಾಸೆಯೋ ಅಥವಾ ಅಡ್ಮಿನಿಸ್ಟ್ರೇಷನೋ, ಆಡಳಿತನೋ? ಯಾವುದ್ರ ಕಾರಣದಿಂದ ಸತ್ತೋಗಿರೋದು ಜನಗಳಲ್ಲಿ? ದುರಾಸೆ ಅಲ್ವೋ? ನನಗೆ ಇದಂತೂ 100% ಓಪನ್ ಆ್ಯಂಡ್ ಶಟ್ ಅಂತಾರೆ ನೋಡ್ರಿ, ಹಂಗೆ ಕೇಸ್. ದುರಾಸೆ. ಇವ್ರಿಗೆ ಮೋಕ್ಷ ಅರ್ಜೆಂಟಾಗಿ ಬೇಕಾಗಿತ್ತಂತೆ, ಕೊಟ್ಟೋದಿಲ್ಲ ಭಗವಂತ ಮೋಕ್ಷ. ಬಾಯಿ ಮುಚ್ಕೊಂಡಿರ್ಬೇಕಿನ್ನ, ಮತ್ತೆ ಇನ್ನೇನು? ಹೋಗಿದ್ದು ತಪ್ಪಲ್ವಾ? ಹೋಗ್ಲಿ, ಸಾಲಲ್ಲಿ ಹೋಗಿದ್ದು ತಪ್ಪಲ್ವಾ? ಅದೇ ಟ್ರಾಫಿಕಲ್ಲಿ ಹಾರ್ನ್ ಹೊಡಿತಾರಲ್ಲ ಹುಚ್ಚರು, ಆ ಥರ. ಇಲ್ಲೆಲ್ಲ ಟ್ರಾಫಿಕಲ್ಲಿ ಹಿಂದಕ್ಕೆ ಮುಂದಕ್ಕೆ ಓಡಾಡ ಜನವಾಗ ಹೆಲ್ಮೆಟ್ ಹಾಕೊಳ್ಳಿ, ಬಿದ್ದರೆ ಸತ್ತೋಯ್ತೀರಾ ಹೇಳ್ತಾರಲ್ಲ ಪೊಲೀಸರು. ಅಲ್ಲೂ ಹೇಳ್ತಾ ಇದ್ರು ಜನ, ಒಬ್ಬರಿಂದ ಒಬ್ಬರು ಹೋಗ್ಬೇಕು ಅಂತ ಅಂದ್ಬಿಟ್ಟು.
ಎಲ್ಲ ಮೈಕ್ ಸೆಟ್ ಎಲ್ಲ ಹಿಡ್ಕೊಂಡೆಲ್ಲ ಹೇಳ್ತಾ ಇದ್ರು ಜನಗಳಿಗೆ, ಇಲ್ಲ ಮೋಕ್ಷ ಮೊದಲು ನನಗೆ ಅನ್ನೋ ದುರಾಸೆ ಕಣ್ರಪ್ಪ. ದುರಾಸೆ ಇನ್ನೇನು ಅಲ್ಲ, ಅದೇ ದೊಡ್ಡ ಕಾರಣ ಕಾಲ್ ತುಳಿತಕ್ಕೆ. ತಿಳ್ಕಳಿ. ಈ ವಿಚಾರ ಯೋಚನೆ ಮಾಡ್ಬಿಟ್ಟು ಇದ್ರ ಮೇಲ್ಗಡೆ ಕಮೆಂಟ್ ಬಿಡಿ ನೋಡೋಣ.